ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್? ಆರಾಮಿದ್ದೀರಾ ಅಂತ ಅಂದ್ಕೊಂಡೇನು ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ರೀ ಫ್ರೆಂಡ್ಸ್. ಇವತ್ತಿನ ದಿನ ನೋಡ್ರಿ, ನಾನು ಡೈಲಿ ರೂಟೀನ್ ಏನು ತೋರಿಸಿಲ್ಲ ರೀ ಇವತ್ತಿನ ಬ್ಲಾಗಲ್ಲಿ. ಸೊ ನಾನು ಅರ್ಬಿ ಹೊಲಿಯಾಗತ್ತಿದ್ದೆ. ಅರ್ಬಿ ಅಂದ್ರೂ ಒಂದು 4-5 ಶರ್ಟ್ ಇಲ್ಲೇ ಮೇಲೇನವ್ರು ಕೊಟ್ಟಿದ್ದಾರೆ ಅದು ಹೊಲಿಯಾಕಂತಂದು. ಅಂದ್ರೆ ದೊಡ್ಡ ಸೈಜ್ ಐತ್ರಿ, ಅದು ಕಟ್ ಮಾಡಿ ನಾವು ಸಣ್ಣ ಸೈಜನ್ನು ಹೊಲಿಬೇಕಂತಂದ್ರೆ ಅದ್ರ ಸಂಬಂಧ ಹೊಲಿಬೇಕಂತಂದು ನಾನು ಇವತ್ತು ಹೊಲ್ಯಾಕೆ ಕೂತ್ಕೊಂಡೆ ರೀ. ಎಷ್ಟೋ ದಿನ ಆಗೈತೆ ರೀ ನಾನು ರಾಟಿ ಮೇಲೆ ಕುಂದ್ರಲಾರ್ದಂಗೆ ಅದು ಬರೇ ಕಾಡ್ಸಾಕತ್ತೈತ್ರಿಪ್ಪ. ಮೊನ್ನೆ ಹೋಗಿ ಮತ್ತು 500 ರೂಪಾಯಿ ಬಡ್ದು ಅದನ್ನು ಮಷಿನ್ ಮಾಡಿಸ್ಕೊಂಡು ಬಂದೆ ರೀ. ಈಗ ಚಲೋ ಓಡಾಕತ್ತೈತೆ ರೀ ಮಷಿನ್ನು. ಏನು ಒಟ್ಟಕ್ಕೆ ಜಾಸ್ತಿ ಕಾಡ್ಸಂಗಿಲ್ಲ ರೀ ಫ್ರೆಂಡ್ಸ. ಅದ್ರ ಚಲೋ ನಡೆಯಾಕತ್ತೈತೆ ರೀ. ಇವತ್ತು ಒಟ್ಟು ಬೇಸ್ರನೂ ಆಗಿಲ್ಲ ರೀ ನನಗೆ ಅರ್ಬಿ ಹೊಲ್ಯಾಕಂತ್ರ. ಒಂದು 6 ಶರ್ಟ್ ಏನೋ ಹೊಲ್ದೆ ರೀ. ಇವತ್ತು ನಂಗೆ ವೀಡಿಯೋ ಮಾಡೋಕೆ ಮನಸ್ಸು ಆಗ್ತಾ ಇರಲಿಲ್ಲ ರೀ ಫ್ರೆಂಡ್ಸ. ಆದರೂ ಮಾಡಿದೆ ರೀ. ಬಟ್ ನಂದು ಡೈಲಿ ರೂಟೀನ್ ಅಂತೂ ಏನು ತೋರಿಸಿಲ್ಲ ರೀ. ನಂಗೆ ಮುಖ ಕೊಟ್ಟು ಇವತ್ತು ನನಗೆ ಮಾತಾಡಲಾರ್ದಷ್ಟು ಒಂಥರ ನೋವು ಆಗ್ಬಿಟ್ಟೈತೆ ರೀ. ಅದು ಹೇಳ್ಕೊಲಾರ್ದಷ್ಟು ಆಗ್ಬಿಟ್ಟಿದ್ರೆ ಅದು ವೀಡಿಯೋದಾಗ ನಾವು ಹೇಳಿದ್ರೂ ನಂಗೆ ಸರಿ ಅನ್ಸಂಗಿಲ್ಲ ಅಂತಂದು ನಾನು ಏನು ಹೇಳ್ತಾ ಇಲ್ಲರಿ ಫ್ರೆಂಡ್ಸ. ಜಸ್ಟ್ ನಾನು ನಿಮ್ಮ ಹತ್ರ ನನ್ನ ನೋವನ್ನ ಹಂಚ್ಕೋಬೇಕಂತ ಎಷ್ಟೋ ಸಲ ಅನ್ಕೊತೀನಿ ರೀ ಹೇಳೇನೆ. ಆದರೂ ಬಟ್ ಏನು ಮಾಡೋಕ್ಕಾಗಿಲ್ಲ ರೀ. ಈ ಸಲ ಅಂತೂ ನಂಗೆ ಯಾರ ಕಡೆನೂ ಹೇಳ್ಕೊಳೋ ಆದಷ್ಟು ನನಗೆ ಅಷ್ಟು ನೋವು ಆಗ್ಬಿಟ್ಟೈತೆ ರೀ. ನಂಗೆ ಅಂತನೇ ಅಲ್ರಿ, ನನ್ನ ಇಡೀ ಫ್ಯಾಮಿಲಿಗೆ ನಮ್ಗೆ ಒಂಥರ ನೋವಿನ ಘಟನೆನ ಆಗ್ಬಿಟ್ಟೈತೆ ರೀ. ಮನ್ಯಾಗ ನಮ್ಗೆ ಊಟನೂ ಸಹಿತ ಹೋಗುವಲ್ರಿ, ಅಷ್ಟು ನಮ್ಗೆ ಬೇಜಾರು ಅನ್ನಿಸ್ಬಿಟ್ಟಿದೆ ರೀ ಫ್ರೆಂಡ್ಸ್. ಬಟ್ ನೀವು ಯಾರು ನಂಗೇನು ಕೇಳಬೇಡ್ರಿ ಯಾಕೆ ಅಂತಂದು. ಯಾಕಂದ್ರೆ ನಾನದು ಹೇಳ್ಕೊಳ್ಳಾರ್ದಷ್ಟು ಆಗ್ಬಿಟ್ಟೈತೆ ರೀ. ಸ್ವಲ್ಪ ಮಂದಿಗೆ ಒಂದು ಸ್ವಲ್ಪ ಗೊತ್ತಾಗೈತೆ ರೀ. ಬಟ್ ಅದು ಅವರಿಂದನೇ ಸ್ವಲ್ಪ ಗೊತ್ತಾಗಲಿ ಅಂತಂದು ನಾನು ಆಶಿಸ್ತೀನಿ ರೀ. ಸೊ ನನ್ನ ಬಾಯಲ್ಲಂತೂ ನಾನು ಅದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡಂಗಿಲ್ಲ ರೀ. ಯಾಕಂದರೆ ನಮ್ಗೆ ಈ ರಂಜಾನ್ ಆಗಲಿ ಈ 2 ತಿಂಗಳಿಂದಂತೂ ನಮ್ಗೆ ಭಾಳ ಕೆಟ್ಟದ್ದು ಬಂದುಬಿಟ್ಟೈತೆ ರೀ. ಆದರೂ ಅದ್ರಾಗಿಂದನೂ ಹೋದ ತಿಂಗಳಿಗಿಂತನೂ ಈ ರಂಜಾನ್ ಹಬ್ಬದ ರೋಜಾ ಯಾವಾಗ ಚಾಲು ಆತ ಅವಾಗಿಂದನೇ ನಮ್ಗೆ ಒಂಥರ ನಮ್ಗೆ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟೈತೆ ರೀ. ಅಮ್ಮನ ಮನೆ ಹೋಯ್ತು, ಎಲ್ಲ ಹೋಯ್ತು. ಬರೀ ನಮ್ಮದು ಇಡೀ ನಮ್ಮ ಜೀವನಾನ ಬರೀ ಅಳ್ಕೊತನ ಬಂದುಬಿಟ್ಟೇವ್ರಿ. ನಮ್ಮ ಮನ್ಯಾಗ ಸುಖ ಶಾಂತಿ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟೈತೆ ರೀ. ನಮ್ಗೆ ಎಲ್ಲ ಫ್ಯಾಮಿಲಿಗನ ಆಗ್ಬಿಟ್ಟೈತೆ ರೀ. ಅದು ನಾನು ಎಷ್ಟು ಹೇಳಿದ್ರು ಕಮ್ಮಿನ ಅನ್ನಿಸ್ತೈತೆ ರೀ ಫ್ರೆಂಡ್ಸ್. ಯಾಕಂದ್ರೆ ನಾನು ನಿಮ್ಗೆ ಪದೇ ಹೇಳಿದ್ರೂ ಬರೀ ಇದನ್ನ ಆಗ್ತೈತಿ ಹೇಳೋದು ಇವ್ರದ್ದು ಅಂತಂದು ನೀವು ಅಂದ್ಕೊಂಡಿರ್ಬೇಕು ರೀ. ಬಟ್ ನನ್ನ ಮನ್ಯಾಗಿಂದ ಏನು ನಡೆಯಾಕತ್ತೈತಿ ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್. ಬಟ್ ಈ ಸಲ ಅಂತೂ ನಾನು ಎಷ್ಟು ಕಣ್ಣೀರು ಹಾಕೀನಿ ನಿನ್ನೆಯಿಂದ ನನಗೆ ಗೊತ್ತಿರಿ ಫ್ರೆಂಡ್ಸ. ಆದ್ರೆ ಜೀವನದಾಗ ಒಂದಂತರೂ ನಮ್ಗೆ ಗೊತ್ತಾಗ್ಬಿಟ್ಟೈತೆ ರೀ, ಯಾವುದಕ್ಕೂ ನಾವು ಒಂದು ವಸ್ತು ಆಗಲಿ ಒಂದು ವ್ಯಕ್ತಿ ಆಗಲಿ ಒಂದು ಯಾವುದೇ ಆಗಲಿ ರೀ, ಯಾವುದಕ್ಕೂ ನಾವು ಆಸೆ ಪಡಬಾರ್ದು ಅನ್ನಂಗೆ ನಮ್ಗೆ ಬುದ್ಧಿ ಕಲಿಸ್ಬಿಟ್ಟೈತೆ ರೀ. ಅದು ನಾವು ಇನ್ನೊಮ್ಮೆಗೂ ನಾವು ಯಾವತ್ತೂ ಆಸೆ ಪಡಂಗಿಲ್ಲ ರೀ. ಯಾಕಂದ್ರೆ ನಾವು ಆಸೆ ಪಟ್ಟಿದ್ದು ಯಾವುದೂ ಸಿಗಂಗಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ಬಿಟ್ಟೈತೆ ರೀ. ಆದರೂ ನಾವು ಸಿಗಂಗಿಲ್ಲ ಅಂತಲೂ ನಾವು ಅದಕ್ಕೆ ಆಸೆ ಪಟ್ರೆ ಅದು ನಾವು ಮೂರ್ಖತನ ಅನ್ನಿಸ್ತೈತೆ ರೀ ನಮ್ಗೆ. ಆದರೂ ಆ ದೇವ್ರನ್ನ ಎಲ್ಲ ನಡೆಸ್ತಾನಲ್ರಿ. ನಾವಾಗೆ ಏನು ಮಾಡ್ಕೊಂಡಿರಂಗಿಲ್ಲ ರೀ. ಎಲ್ಲ ಆ ದೇವ್ರ ಇಚ್ಛೆ, ಆ ದೇವ್ರ ಏನು ಬಯಸ್ತಾನ ಅದರಿಂದನೇ ನಾವು ಮುಂದಿನ ಜೀವನಾನ ಸಾಕ್ತಾ ಇರ್ತೀವಿ ರೀ ಫ್ರೆಂಡ್ಸ. ನಂಗೆ ಅನ್ಸಿದ್ದು ನಾನು ಹೇಳ್ತಾ ಇದ್ದೀನಿ ರೀ ನನ್ನ ಮನಸ್ಸಿಗೆ. ಬಟ್ ನನಗೆ ಎಷ್ಟು ನೋವಾಗಿದೆ ಅನ್ನೋದು ನಾನು ಹೇಳ್ಕೊಂಡ್ಬಿಟ್ರೆ ನಿಜವಾಗ್ಲೂ ನೀವು ಕೂಡ ಕಣ್ಣೀರು ಹಾಕ್ತೀರಿ. ಅಷ್ಟು ನಮ್ಮ ಮನ್ಯಾಗ ಒಂಥರ ನೋವಿನ ಘಟನೆನ ಆಗ್ಬಿಟ್ಟೈತೆ ರೀ. ಏನಾರ ಒಂದು ಸ್ವಲ್ಪ ಚಲೋ ಅದೇವಿ ಬಿಡಪ್ಪ, ಒಂದು ಸ್ವಲ್ಪ ಹುಡುಗರಿಗೆಲ್ಲ ಅರ್ಬಿ ತಂದು ನಾವು ಒಂದು ಸ್ವಲ್ಪ ಹಬ್ಬ ಮಾಡಬೇಕು ಅಂತಂದು ಎಷ್ಟೋ ಆಸೆ ಇಟ್ಕೊಂಡಿದ್ದೀರಿ. ಆದರೂ ಹುಡುಗರ್ಗೆ ಅರ್ಬಿನೂ ತಂದೇವ್ರಿ. ಇನ್ನೂ ನಮಗೂ ಸರಿಯಾಗಿನೂ ಅರ್ಬಿ ತಂದಿಲ್ಲ ರೀ ನಾವು. ಬಟ್ ಅದನ್ನ ತಂದ್ರೂ ನಮ್ಗೆ ಉಡೋ ಅಷ್ಟು ನಮ್ಗೆ ಒಂಥರ ಸುಖ ಶಾಂತಿ ಇಲ್ದಂಗೆ ಆಗ್ಬಿಟ್ಟೈತೆ ರೀ. ಒಂಥರ ನೆಮ್ಮದಿನ ಕಳ್ಕೊಂಡು ಬಿಟ್ಟೇವೆ ಅನ್ನೋಂಗೆ ಆಗ್ಬಿಟ್ಟೈತೆ ರೀ. ಕುಂತರೂ ಕಣ್ಣೀರು, ನಿಂತರೂ ಕಣ್ಣೀರು, ಆ ಥರ ನಮ್ಗೆ ಅನ್ನಿಸ್ಬಿಟ್ಟೈತೆ ರೀ. ನಮ್ಮ ಜೀವನಾನ ಒಂಥರ ಸಾಕಾಗ್ಬಿಟ್ಟೈತೆ ರೀ. ಅಷ್ಟು ನಮ್ಗೆ ಆ ದೇವ್ರು ಕಷ್ಟ ಕೊಡ್ತಾನೋ, ಎಷ್ಟು ನೋವು ಕೊಡ್ತಾನೋ ನನಗಂತೂ ಅದು ವಿಚಿತ್ರ ಆಗ್ಬಿಟ್ಟೈತೆ ರೀ. ನಂಗೆ ಎಷ್ಟು ನಾನು ನಿಮ್ಮ ಹತ್ರ ಆದ್ರೂ ನನ್ನ ನೋವನ್ನೆಲ್ಲ ಕಮ್ಮಿ ಆಗಂಗಿಲ್ಲ ರೀ. ಅಷ್ಟು ನನಗೆ ನೋವು ಆಗ್ಬಿಟ್ಟೈತೆ ರೀ.
ಆದರೂ ನಾನು ಮಾಡಬಾರ್ದು ಅಂತಂದು ಅಂದ್ಕೊಂಡ್ರೆ ನನಗೆ ಯಾಕೆ ನನಗೆ ವಿಡಿಯೋ ಮಾಡೋಕೆ ನಮ್ಮ ಮನಸ್ಸು ಆಗ್ತಿಲ್ಲ ರೀ. ಬಟ್ ನಾನು ಹೇಳ್ಕೊಳಕ್ಕೆ ನಂಗಂತೂ ಯಾರೂ ಇಲ್ಲರಿ. ಬೇರೆಯವ್ರಿಗೂ ನಾನು ಮಾತ್ರ ಧೈರ್ಯ ಕೊಡ್ತೀನಿ. ಬಟ್ ನನ್ನ ಯಾರು ಕೇಳೋರು ಇಲ್ದಂಗೆ ಆಗ್ಬಿಟ್ಟೆ. ನಾನು ಏನೇ ಇದ್ರೂ ನಾನು ಎಲ್ಲ ಸೋಷಿಯಲ್ ಮೀಡ್ಯಾದಾಗ ಹಂಚ್ಕೊಳಕತ್ತೀನಿ ರೀ. ಯಾಕಂದ್ರೆ ಇತ್ತೀಚೆಗಂತೂ ನಾನು ನಿಮ್ಮನ್ನು ಬಿಟ್ಟಂತೂ ನಾನು ಯಾರ ಕಡೆನೂ ಹಂಚ್ಕೊತಾ ಇಲ್ಲರಿ. ನಮ್ಮ ಮನ್ಯಾನವ್ರ ಕಡೆ ನಾನು ಮತ್ತು ನಾ ಹೇಳ್ಕೊಂಡು ಬಿಟ್ರೆ ಮತ್ತೆ ಅಲ್ಲಿ ಅವರು ಕೂಡ ಆಳ್ಕೊತ ಕುಂದಿರ್ತಾರೋ ಏನೋ ಅಂತಂದು ನಿಮ್ಮ ಹತ್ರನೇ ಎಲ್ಲ ಹೇಳ್ಕೊಳೋದು, ನನ್ನ ಅಳೋದಾಗಲಿ ನಗೋದಾಗಲಿ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ರೀ. ನಾನು ಈ ವಿಡಿಯೋ ಅಂತೂ ನಾನು ಫೇಸ್ ಕೊಟ್ಟು ನನಗೆ ಮಾತಾಡ್ಲಾರ್ದಷ್ಟು ನನಗೆ ಬೇಜಾರಾಗ್ಬಿಟ್ಟೈತೆ ರೀ ಫ್ರೆಂಡ್ಸ. ಯಾಕಂದ್ರೆ ನನಗೆ ಹತ್ತು ನನ್ನ ಫೇಸ್ ಹೆಂಗಾಗೈತಂದ್ರೆ ನೀವು ನೋಡಿದ್ರೆ ಒಂಥರ ವಿಚಿತ್ರ ಆಗ್ತೀರಿ ರೀ ಫ್ರೆಂಡ್ಸ. ಅಷ್ಟು ವಿಕಾರ ಆಗಿಬಿಟ್ಟೈತೆ ರೀ. ಯಾಕಂದ್ರೆ ಎಲ್ಲ ಶಾಪಿಂಗ್ ಮಾಡಿದ್ದು ಎಲ್ಲ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೆ. ಅದನ್ನು ತಂದೀವಿ, ಇದನ್ನು ತಂದೀವಿ, ನಮ್ಮ ಅಕ್ಕನ ಮಕ್ಕಳಿಗೆ ನಾವು ಚೈನಾ ತಂದೀವಿ, ಅದನ್ನು ತಂದೇವೆ ಅಂತಂದು ಎಲ್ಲ ಒಂಥರ ಹೊಳ್ಯಾಗ ಹುಣ್ಸೆ ಹಣ್ಣು ತೊಳ್ದಂಗೆ ಆಗ್ಬಿಡ್ತು ನಮ್ಮದು. ನಾವೇನು ಪಾಪ ಮಾಡಿದ್ದು ಗೊತ್ತಿಲ್ಲ ಆ ದೇವರು ನಮಗೆ ಈ ಥರ ಕಷ್ಟ ಕೊಡ್ಕೊತ ಬರ್ತಾ ಇದ್ದೇನೆ. ಕಷ್ಟ ಎಷ್ಟೊತ್ತು ನಾವು ತಡ್ಕೋಬೇಕು. ಒಂದಲ್ದ ಒಂದು ದಿನ ನಮ್ಗೆ ಬರೀ ಒಂದಿನ ನಗ್ತಾ ಇದ್ದರೆ ಸಾಕು, ಹಿಂದೆ ನಮ್ಗೆ ಕಷ್ಟ ಈ ಥರ ಬರ್ತಾಯಿದೆ. ಕಷ್ಟ ಅಂದ್ರೂ ಯಾವ ಥರ ನೋವು ಅದು ತಡ್ಕೊಲಾರ್ದಷ್ಟು ನೋವು ಅಷ್ಟು ಕೊಡ್ತಾ ಇದ್ದಾನೆ ಆ ದೇವರು. ಇಡೀ ಜಗತ್ತಿನಾಗ ನಾವೇ ಸಿಕ್ಕಿರಬೇಕು ಬಹುಶಃ. ಅದಕ್ಕೆ ನಮ್ಗೆ ಈ ಥರ ನೋವು ಕೊಡ್ತಿದ್ದಾನೆ. ಈ ವಿಡಿಯೋ ಹಾಕಬಾರ್ದು ಅಂತ ಅಂದ್ಕೊಂಡೆ ಫ್ರೆಂಡ್ಸ. ಆದರೂ ಮನಸ್ಸು ಕೇಳಿಲ್ರಿ. ಮತ್ತು ನನ್ನೆಲ್ಲ ಫ್ರೆಂಡ್ಸ್ ಜೊತೆ ನಾನು ಹಂಚ್ಕೊತೀನಿ. ಬಟ್ ನಾ ಯಾಕೆ ಹಂಚ್ಕೋಬಾರ್ದು ಅಂತಂದು ನಾನು ಇನ್ನೂ ಇದಕ್ಕಿಂತ ನಾನು ಬಾಯಿ ಬಿಟ್ಟು ಹೇಳಿದ್ರೆ ನೀವು ಶಾಕೇ ಆಗ್ತೀರ ಫ್ರೆಂಡ್ಸ್. ಅಷ್ಟು ದೊಡ್ಡ ನೋವು ಆಗಿತ್ತು ರೀ. ಕೆಲವೊಂದಿಷ್ಟು ಜನಕ್ಕೆ ಇವ್ರೇನು ಬಿಡು ಚಲೋ ಅದಾರ, ಏನು ಆರಾಮದಾರ ಅಂತ ಅನ್ನಿಸ್ಬೋದ್ರಿ. ಬಟ್ ಇದು ನಾವು ಅನ್ಭವಿಸೋರಿಗೆ ಗೊತ್ತಿರ್ತೈತೆ ರೀ. ಇಲ್ಲಿ ನಾವು ಹೆಂಗಿರ್ತೀವಿ, ಹೆಂಗಿಲ್ಲ, ನಾವು ಯಾವ ಥರ ಜೀವನ ಮಾಡ್ತಿರ್ತೇವೆ ಅನ್ನೋದ್ರಿ ಫ್ರೆಂಡ್ಸ್. ಬಟ್ ಅದನ್ನು ತೋರಿಸ್ತಾ ಇರ್ತೀನಿ ರೀ. ಅದನ್ನು ನೀವು ಸರಿಯಾಗಿ ನೋಡಿರಂಗಿಲ್ಲ ರೀ. ಇತ್ತೀಚೆಗೆ ಹೊಸದಾಗಿ ಯಾರೆಲ್ಲ ವೀಡಿಯೋಸನ್ನು ನೋಡ್ತಾ ಇದ್ದೀರಿ ಅವ್ರಿಗೆಲ್ಲ ಗೊತ್ತಿರಂಗಿಲ್ಲ ರೀ. ಅವ್ರಿಗೇನು ಅನ್ನಿಸ್ತೈತೆ ರೀ, ಚಲೋ ಇದ್ದಾಳೆ ಬಿಡು ಇವಳು, ಏನು ಮಸ್ತಾಗಿ ವಿಡಿಯೋ ಮಾಡ್ತಾ ಹಿಂಗೆ ಅದಾಳ ಅಂತಂದು ಅವ್ರಿಗೆ ಅನ್ನಿಸ್ತೈತೆ ರೀ. ಸೊ ನಿಜ ಜೀವನದಾಗ ಏನು ಆಗ್ತಿರ್ತೈತಿ ಅದನ್ನು ಅವ್ರಿಗೆ ಗೊತ್ತಿರಂಗಿಲ್ಲ ರೀ. ಹಾಗೆ ಸುಮ್ಮನೆ ಏನೇನೋ ಇಮ್ಯಾಜಿನೇಷನ್ ಮಾಡಿಕೊಂಡು ಏನೇನೋ ಹೇಳ್ತಾರೆ. ಬಟ್ ಇರಲಿ ರೀ ಫ್ರೆಂಡ್ಸ, ಎಲ್ಲದಕ್ಕೂ ನಾವು ಫೇಸ್ ಮಾಡ್ಬೇಕಲ್ರಿ. ನಾನು ಕೂಡ ಅದನ್ನೇ ಮಾಡ್ತಾಯಿದ್ದೀನಿ ರೀ. ಎಲ್ಲದಕ್ಕೂ ಫೇಸ್ ಮಾಡಿದರೆ ಮಾತ್ರ ನಾನು ಮುಂದೆ ಹೋಗೋಕ್ಕೆ ಸಾಧ್ಯ ಆಗೋದು. ಬಟ್ ಅದನ್ನೇ ಈಗ ಯಾರಾದರೂ ಅದನ್ನು ಹೇಳ್ತಾ ಇರ್ತಾರೆ. ನಾವು ಅದನ್ನು ತಲೆಯಾಗ ಇಟ್ಕೊಂಡು ನಾನು ಅದನ್ನೇ ಯೋಚನೆ ಮಾಡ್ಕೊತ ಕೂತ್ಕೊಂಡ್ರೆ ನನ್ನ ಜೀವನ ಮುಂದೆ ಸಾಗೋಕ್ಕಾಗಂಗೆ ಇಲ್ಲರಿ ಫ್ರೆಂಡ್ಸ. ನಾವು ಯಾರಿಗೂ ಕೆಟ್ಟದ್ದು ಬಯಸಂಗಿಲ್ಲ ರೀ ಫ್ರೆಂಡ್ಸ. ನಮಗೆ ಕೆಟ್ಟದ್ದು ಬಯಸಿದ್ರು ನಾವು ಅವ್ರಿಗೆ ಒಳ್ಳೆಯದನ್ನು ಬಯಸ್ತೀನಿ ರೀ ನಾನು. ಆದರೂ ಆ ದೇವ್ರು ನೋಡಿ ಈ ಥರ ಕಷ್ಟ ನೋವು ಎಲ್ಲ ಕೊಡ್ತಾ ಬರ್ತಾ ಇದ್ದಾನೆ ರೀ. ಎಲ್ಲದಕ್ಕೂ ನಾನು ಕೂಡ ಫೇಸ್ ಮಾಡ್ಬೇಕಂತಲೇ ನಿಂತಿದ್ದೀನಿ. ಬಟ್ ತಡೆಯೋಕೆ ಆಗಂಗಿಲ್ಲ ರೀ. ಮನ್ಸಿನ ಮಾತು ಎಲ್ಲಿ ಕೇಳುತ್ತೆ. ನಾವು ಸುಮ್ಮನಿರ್ಬೋದು ರೀ. ಗಟ್ಟಿ ಜನ್ಮ ಮಾಡಿಕೊಂಡು ಎಷ್ಟೇ ನಾವು ಗಟ್ಟಿ ಜನ್ಮ ಮಾಡಿಕೊಂಡು ಕೆಲಸ ಮಾಡ್ತಿರ್ತೀನಿ. ಆಮೇಲೆ ಒಂಚೂರು ಹೊಟ್ಟೆ ಹಸಿದ್ರೆ ಊಟ ಮಾಡ್ತಿರ್ತೀನಿ. ಬಟ್ ಅದು ಏನಾರು ಊಟ ಮಾಡೋವಾಗ ನೆನಪಾದ್ರೆ ಮುಗೀತು ರೀ ಫ್ರೆಂಡ್ಸ. ನಿಜವಾಗ್ಲೂ ರೀ ನನ್ನ ಕೈ ತೊಗೊಂಡು ಸುಮ್ಮನೆ ಎದ್ದು ಬಿಡ್ತೇನೆ ರೀ. ನನಗೆ ಈ ನೋವನ್ನು ತಡ್ಕೊಲಾರ್ದಂಗೆ ನನಗೆ ಒಂಥರ ಬೇಜಾರಾಗ್ಬಿಟ್ಟಿದ್ರೆ ನಾನು ಎಷ್ಟೋ ಸಲ ನಿಮ್ಮ ಹತ್ರ ಹೇಳ್ಕೊಂಡಿನಿ. ನನ್ನ ನೋವನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಳಕತ್ತೀನಿ. ಎಲ್ಲ ನಂದೇನೇ ಕಷ್ಟ ಇರಲಿ ಸುಖ ಇರಲಿ ಎಲ್ಲ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ ಅಂತಂದು. ಬಟ್ ನಾನು ವಿಡಿಯೋ ಮಾಡುವಾಗ ಅಷ್ಟೇ ನಾನು ಈ ಥರ ಇರೋದು. ಬಟ್ ರಿಯಲಾಗಿ ನಾನು ಇರೋದು ನೀವು ನೋಡಿದರೆ ಸಿಕ್ಕಾಪಟ್ಟೆ ನೀವು ಶಾಕ್ ಆಗ್ತೀರಿ. ನಮ್ಮ ಪರಿಸ್ಥಿತಿ ಭಾಳ ಕೆಟ್ಟೈತ್ರಿ ಫ್ರೆಂಡ್ಸ. ಇತ್ತೀಚೆಗೆ ನನ್ನ ಕೆಲಸನೂ ಹೋಗಿ ನಮ್ಗೆ ಒಂಥರ ಮನ್ಯಾಗ ಒಂದೊಂದು ರೂಪಾಯಿಗೂ ಒಂಥರ ಅಲ ಅನ್ನಂಗೆ ಆಗ್ಬಿಟ್ಟೈತೆ ರೀ ನಮ್ಮದು ಪರಿಸ್ಥಿತಿ. ಕಷ್ಟದ ಮೇಲೆ ಕಷ್ಟ ಈ ಥರ ಕೊಡ್ತಾ ಬರ್ತಾ ಇದ್ದಾನೆ ರೀ ಆ ದೇವರು.
ಆದರೂ ಅಳ್ತಾ ಇರ್ತೀವಿ, ನಗ್ತಾ ಇರ್ತೀವಿ, ಎಲ್ಲದಕ್ಕೂ ಫೇಸ್ ಮಾಡ್ಕೊತ ಬರ್ತಾ ಇದ್ದೀವಿ ರೀ. ಈ ಯೂಟ್ಯೂಬ್ದಾಗಂತೂ ಬಂದಾಗಿಂದ ನಮ್ದು ಒಂದು ನಗೋ ವಿಡಿಯೋಗಿಂತನೂ ಈ ಅಳೋ ವಿಡಿಯೋನೇ ಜಾಸ್ತಿ ಆಗಿಬಿಟ್ಟೈತೆ ರೀ. ನಂಗೆ ಒಂಥರ ಬೇಜಾರು ಅನ್ನಿಸಾಕತ್ತೈತೆ ರೀ ಫ್ರೆಂಡ್ಸ. ನಂದು ಈ ವಿಡಿಯೋಸನ್ನು ಹಾಕೋದಕ್ಕೂ ಯಾವಾಗಲೂ ನಾವು ಅಂದ್ಕೊಂಡಿರೋ ಥರ ಜೀವನ ಇರಂಗಿಲ್ಲ ರೀ. ಎಲ್ಲ ದೇವ್ರ ಇಚ್ಛೆ ಆದ್ರೂ ನಮ್ದು ಈ ಜೀವನ ಸಾಗ್ತಿರ್ತೈತೆ ರೀ. ನಾವು ಬೇಕಂತ ಯಾವಾಗಲೂ ನಾವು ಮಾಡೋಕ್ಕೂ ಹೋಗಂಗಿಲ್ಲ ರೀ, ಮಾಡೋದೂ ಇಲ್ಲ ರೀ. ಎಲ್ಲ ದೇವ್ರಿಗೆ ನಮ್ಮ ಹಣೆಯಲ್ಲಿ ಏನು ಬರೆದು ಕಳಿಸಿರ್ತಾನೋ ಅದೇ ಥರ ನಾವು ಜೀವನಾನ ಸಾಗ್ತಾ ಬರ್ತಿರ್ತೀವಿ ರೀ. ಇವತ್ತೊಂದಿನ ನಾವು ನೋವು ಪಡ್ತಾ ಇದ್ರೆ ಮುಂದೆ ಯಾವತ್ತಾದರೂ ಒಂದಿನ ನಮ್ಗೆ ಆ ದೇವರು ಖುಷಿಯಿಂದ ಇರೋ ದಿನ ತಂದೆ ತರ್ತಾನೆ ರೀ. ಆ ಧೈರ್ಯದಿಂದನೇ ನಾವು ಕೂಡ ಈಗ ಸಾಗ್ತಾ ಬರ್ತಾ ಇದ್ದೀವಿ ರೀ. ಇಷ್ಟಕ್ಕೆ ಆ ದೇವರು ನಮ್ಮದೆಲ್ಲ ನೋವು ತೊಗೊಳ್ಳಿ ಅಂತಂದು ಕೇಳ್ಕೊತೀನಿ ರೀ ಫ್ರೆಂಡ್ಸ್. ಯಾಕಂದ್ರೆ ನಮ್ಗೆ ಇವು ನೋವು ತಿಂದು ಒಂಥರ ಬೇಸರನ ಆಗ್ಬಿಟ್ಟೈತೆ ರೀ. ಎಷ್ಟಂತಂದು ನಾವು ನೋವು ತಿನ್ನಬೇಕು, ಎಷ್ಟು ಆ ದೇವ್ರು ನಮ್ಗೆ ನೋವು ಹಾಕ್ತಾನೆ ಅನ್ನಂಗೆ ಆಗ್ಬಿಟ್ಟೈತೆ ರೀ. ಬಟ್ ಇಡೀ ಜೀವನದಾಗ ನಮ್ಮ ಕಣ್ಣೀರೇ ಒಂಥರ ತಪ್ಪಲಾರ್ದಂಗೆ ಆಗ್ಬಿಟ್ಟು ಈ ಸಣ್ಣ ವಯಸ್ಸಲ್ಲೇ ನಮಗೆ ಈ ಥರ ನೋವು ಹಾಕ್ತಾ ಇದ್ದಾನೆ ಆ ದೇವರು. ಇನ್ನು ನಾವು ಹೋಗ್ತಾ ಇನ್ನೂ ನಮ್ಮದು ಆಯಸ್ಸು ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನಮಗೆ ಇನ್ನೂ ಎಷ್ಟು ನೋವು ಹಾಕ್ತಾನೋ ಏನೋ ಗೊತ್ತಿಲ್ಲ ರೀ ಆ ದೇವರು. ಆದರೂ ನನ್ನ ಧೈರ್ಯನೇ ನೀವಾಗಿದ್ದೀರಾ ಫ್ರೆಂಡ್ಸ. ಯಾವಾಗಲೂ ನನ್ನ ಧೈರ್ಯಕ್ಕೆ ನೀವು ನನಗೆ ಜೊತೆಯಾಗಿರ್ಬೇಕು ರೀ. ನಿಮ್ಮ ಧೈರ್ಯನೇ ನನಗೆ ಇನ್ನೂ ಮುನ್ನುಗ್ಗೋ ಹಂಗೆ ಮಾಡ್ಬೇಕು ರೀ ಫ್ರೆಂಡ್ಸ. ನನ್ನ ಜೀವನದಲ್ಲಿ ನಾನು ಇನ್ನೂ ಮುಂದೆ ಸಾಗಬೇಕಂದ್ರೆ ನಿಮ್ಮನ್ನೆಲ್ಲ ಸಪೋರ್ಟು, ನಿಮ್ಮ ಧೈರ್ಯ, ನಿಮ್ಮ ಒಂದು ಆಶೀರ್ವಾದ ಇದ್ರೂ ಕೂಡ ನಾನು ಕೂಡ ಇನ್ನೂ ಮುಂದೆ ಜೀವನ ಸಾಗೋಕ್ಕಾಗೋದ್ರೆ. ಇನ್ನೂ ನನ್ನ ಗುರಿ ಭಾಳ ಇದಾವೆ ರೀ ಫ್ರೆಂಡ್ಸ. ನಾ ಇನ್ನೂ ಏನೇನೋ ಎಲ್ಲ ಭಾಳ ಯೋಚನೆ ಮಾಡ್ಕೊಂಡೇನಿ ರೀ. ಆ ಗುರಿನ ನಾನು ತಲುಪಬೇಕಂದ್ರೆ ನಿಮ್ಮದೆಲ್ಲ ಸಪೋರ್ಟ್ ಬೇಕು ರೀ ಫ್ರೆಂಡ್ಸ. ನಾನು ಈ ಗುರಿ ತಲುಪಲಿಕ್ಕೆ ನಾನು ಎಷ್ಟು ಜನರಿಂದ ನಾನು ನೋವು ತಿಂತಾ ಇದ್ದೀನಿ, ಎಷ್ಟು ಮಾತಾಡಿಸ್ಕೊಳ್ತಾ ಇದ್ದೀನಿ, ಎಷ್ಟು ನಾನು ಅನ್ನಿಸ್ಕೊತಾ ಇದ್ದೀನಿ ಅನ್ನೋದು ನನಗೆ ಗೊತ್ತು ರೀ ಫ್ರೆಂಡ್ಸ. ಬಟ್ ನನ್ನ ನೋವಿಗೆ ನೀವು ಸ್ಪಂದಿಸ್ತೀರಿ. ಬಟ್ ಅದರಿಂದನ ನೀವು ಇನ್ನೂ ನನಗೆ ಜಾಸ್ತಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ರೀ. ನಾ ಇಷ್ಟೊತ್ತು ಏನಾದರೂ ತಪ್ಪು ಮಾತಾಡಿದರೆ ನಂಗೆ ಕ್ಷಮಿಸ್ಬಿಡ್ರಿ ಫ್ರೆಂಡ್ಸ. ಯಾಕಂದ್ರೆ ನಾನು ಇಷ್ಟು ತನಕ ನಾ ಏನೆಲ್ಲ ನೋವು ಹೇಳ್ಕೊಂಡೇನಿ ಆ ನೋವನ್ನ ನಾನು ಈ ಸೋಷಿಯಲ್ ಮೀಡ್ಯಾದಾಗ ಹೇಳ್ಕೊಲಾರ್ದಂಗೆ ಐತ್ರಿ ಫ್ರೆಂಡ್ಸ. ಅದಕ್ಕೆ ನಾನು ಇದ್ರ ಬಗ್ಗೆ ಹೇಳಿಲ್ಲ ರೀ. ನಾನು ಒಂದು ಸ್ವಲ್ಪ ನಾನು ನಿಮ್ಮ ಹತ್ರ ಹಂಚ್ಕೊಂಡೇನಿ ರೀ. ಬಟ್ ಅದ್ರ ಬಗ್ಗೆ ಅಂತೂ ನಾನು ಇದರಲ್ಲಿ ಸದ್ಯಕ್ಕೆ ನಾನು ಏನು ಹೇಳಂಗಿಲ್ಲ ರೀ. ಮುಂದೆ ಯಾವತ್ತಾದರೂ ಒಂದಿನ ನನಗೆ ಹೇಳೋ ಪರಿಸ್ಥಿತಿ ಬಂತಂದ್ರೆ ನಾನು ನಿಜವಾಗ್ಲೂ ಅದನ್ನು ಹೇಳ್ತೀನಿ ರೀ. ಯಾರು ಏನು ತಪ್ಪು ತಿಳ್ಕೊಬೇಡ್ರಿ ಫ್ರೆಂಡ್ಸ. ಯಾಕೆ ಏನು ಅಂತ ಫ್ರೆಂಡ್ಸ. ಇಷ್ಟೊತ್ತು ನನ್ನನ್ನೆಲ್ಲ ಕೇಳಿಬಿಟ್ರಿ ರೀ ಪಾಪ. ನಿಮಗೂ ಕೂಡ ಬರೀ ಇದನ್ನೇ ಕೇಳಿ ಬೇಜಾರಾಗಿರ್ಬೇಕು ಅನ್ನಿಸ್ತಾ ಆಗತ್ತೈತೆ ರೀ ನಂಗೆ. ಸೊ ಬ್ಯಾಡ್ರಿ ಫ್ರೆಂಡ್ಸ. ಮತ್ತು ಇನ್ನೊಂದು ಸ್ವಲ್ಪ ನಾನು ಇನ್ನೂ ಹೆಚ್ಚಿನದಾಗಿ ನನ್ನ ಈ ನೋವಿನ ವೀಡಿಯೋ ಕಮ್ಮಿ ಮಾಡ್ಬೇಕಂತಂದು ಅಂದ್ಕೊಳಕತ್ತೀನಿ ರೀ. ಬಟ್ ಅದು ನಾನು ದಿನೇ ನಾನು ಹೆಂಗೆ ಜೀವನ ಸಾಗಿಸ್ತಾ ಇದ್ದೀನಿ ಹಂಗೆ ನನಗೆ ಆ ನೋವು ಬರ್ತಾ ಇದ್ದಾವೆ ರೀ. ಆ ವೀಡಿಯೋಸ್ನ ನಾನು ಹಾಕ್ತಾಯಿದ್ದೀನಿ ರೀ ಫ್ರೆಂಡ್ಸ. ಸೊ ಎಲ್ರಿಗೂ ನಾನು ಸಾರಿ ಕೇಳೋಕೆ ಇಷ್ಟಪಡ್ತೀನಿ ರೀ. ನನ್ನ ಕತೆ ಎಲ್ಲ ಹೇಳೋ ತನಕ ಅಂದ್ರೆ ನಾನು ಅರ್ಬಿ ಹೊಲೆವು ಆಗೇ ಬಿಟ್ಟಿವಿ ರೀ ಫ್ರೆಂಡ್ಸ. ಇನ್ನೊಂದು ಶರ್ಟ್ ಇದೆ ರೀ ಹೊಲೆಯೋದು, ಅದೊಂದು ಸ್ವಲ್ಪ ಹೊಲ್ಕೊಂಡ್ಬಿಟ್ರೆ ಈಗ ಈ ಕೆಲಸ ಮುಗಿದು ಬಿಡ್ತೈತೆ ರೀ. ಮತ್ತು ಇನ್ನೂ ಸ್ವಲ್ಪ ನಾನು ಅರ್ಬಿನೂ ಹೊಲ್ಕೊಳೋದೈತೆ ರೀ. ನನಗೂ ಕೂಡ ಅರ್ಬಿ ಅದಾವೆ ರೀ ಹೊಲ್ಕೊಳೋದು. ಅದು ನಾಳೆ ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಹೊಲ್ಕೋಬೇಕು ರೀ. ಈ ಮನೇನೂ ಒಂದು ಸ್ವಲ್ಪ ಸ್ವಚ್ಛ ಮಾಡೇನಲ್ಲ ರೀ, ಹೊರಗಿಂದ ಒಂದು ಸ್ವಲ್ಪ ಸ್ವಚ್ಛ ಮಾಡ್ಕೊಳ್ಳೋದೈತೆ ರೀ. ಅದು ಇನ್ನೊಂದು ಸ್ವಲ್ಪ ಬಣ್ಣ ಉಳ್ದೈತೆ ರೀ, ಅದನ್ನೆಲ್ಲ ಹಚ್ಚಬೇಕು. ಇವತ್ತು ಬೇಸರ ಮಾಡ್ಕೊಂಡೆ ರೀ, ನಂಗೆ ಆರಾಮಿಲ್ಲ ಅಂತ ಅಂದ್ಕೊಂಡು ಒಂಥರ ನಂಗೆ ಹೇಳಕ್ಕೂ ಆಗೋಲ್ದು ಏನಿಲ್ಲ ರೀ. ಅಷ್ಟು ನನಗೆ ಆರಾಮಿಲ್ದಂಗೆ ಆಗ್ಬಿಟ್ಟೈತೆ ರೀ. ಆದರೂ ಅದ್ರಾಗ ನಾನು ಈ ವಿಡಿಯೋನ ಮಾಡೇನಿ ರೀ. ವಿಡಿಯೋ ಮಾಡಿದ್ರೆ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ ರೀ ಫ್ರೆಂಡ್ಸ. ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೀನಿ ರೀ. ಇಷ್ಟ ಆಗಿದ್ದು ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ. ನೀವುಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಇನ್ನೂ ಹೆಚ್ಚಿನದಾಗಿ ನಂಗೆ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ರೀ ಫ್ರೆಂಡ್ಸ. ನಿಮ್ಗಳ ಸಪೋರ್ಟ್ ಇಲ್ದ ನಾನು ಯಾವತ್ತೂ ಮುಂದೆ ಬರೋಕ್ಕಾಗಂಗಿಲ್ಲ ರೀ ಫ್ರೆಂಡ್ಸ. ಹಾಗೆ ನನ್ನ ಗುರಿನೂ ನಾನು ತಲುಪೋಕ್ಕಾಗಂಗಿಲ್ಲ ರೀ ಫ್ರೆಂಡ್ಸ ನಿಮ್ಗಳ ಸಪೋರ್ಟ್ ಇಲ್ದನ. ನೀವುಗಳು ಸಪೋರ್ಟ್ ಮಾಡ್ತಾ ಇದ್ರನ ನನ್ನ ಗುರಿನ ನಾನು
ನನ್ನ ಜೀವನದಲ್ಲಿ ನಾನು ಏನು ಸಾಧನೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದನ್ನು ನಾನು ಈ ಯೂಟ್ಯೂಬಿಂದನೇ ನಾನು ಸಾಧನೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ಸೊ ನನಗೆ ಎಲ್ಲರೂ ಕೂಡ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.